ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಕನ್ನಡ ಚಿತ್ರರಂಗದ ಮೇರು ಪರ್ವತ, ಅಭಿನವ ಭಾರ್ಗವ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಬಗ್ಗೆ ಮಾತನಾಡಲಿಕ್ಕೆ ನಾನು ತುಂಬ ಚಿಕ್ಕವಳು. ಆದರೆ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಹೃದಯ ಶ್ರೀಮಂತಿಕೆ ಬಗ್ಗೆ ಇತ್ತೀಚೆಗಷ್ಟೇ ನಡೆದಂತಹ ಕೋಟಿಗೊಬ್ಬ ಸಿನಿಮಾದ ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ನಟರು ಮತ್ತು ನಿರ್ದೇಶಕರಾದಂಥ ಚಿ ಗುರುದತ್ ಅವರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಬಹುಶಃ ನೀವು ಈಗಾಗಲೇ ಯೂಟ್ಯೂಬ್ನಲ್ಲಿ ಆ ಕ್ಲಿಪ್ಪಿಂಗ್ಸನ್ನು ನೋಡಿರ್ತೀರಿ, ಅವರು ಏನು ಹೇಳಿದ್ರು ಅನ್ನೋದನ್ನು. ಬಟ್ ನಾನು ನನ್ನ ಚಾನಲ್ನ ವೀಕ್ಷಕರಿಗೆ ಅವತ್ತು ಬೆಳ್ಳಿ ಹಬ್ಬದಲ್ಲಿ ಚಿ ಗುರುದತ್ ಅವರು ಹಂಚಿಕೊಂಡಂಥ ಎರಡು ಇನ್ಸಿಡೆಂಟ್ಗಳನ್ನು, ಅಂದರೆ ಎರಡು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಕೂತಿದ್ದೇನೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ದಾದಾ ಅವರ ವ್ಯಕ್ತಿತ್ವ ಮತ್ತು ಅವರ ಹೃದಯ ಶ್ರೀಮಂತಿಕೆ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಮತ್ತು ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು ವೇದಿಕೆ ಹಂಚಿಕೊಂಡಾಗಲೆಲ್ಲ ಸಾಕಷ್ಟು ಘಟನೆಗಳನ್ನು ಅವರು ವಿವರಿಸ್ತಾ ಹೋಗ್ತಾರೆ. ಅದರಂತೆ ಚಿ ಗುರುದತ್ ಅವರು ಹೇಳ್ತಾರೆ, ದಾದಾ ಮತ್ತು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇಬ್ಬರು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಬೇಕಾಗಿತ್ತಂತೆ. ಕೃಷ್ಣ ಅರ್ಜುನ ಅಂತ ಸಿನಿಮಾ, ಆ ಸಿನಿಮಾ ಸೆಟ್ ಏರಲೇ ಇಲ್ಲ. ಯಾವ್ಯಾವುದೋ ಕಾರಣಕ್ಕೆ ಆ ಸಿನಿಮಾ ಶುರು ಆಗಲೇ ಇಲ್ಲ ಅಂತೆ. ಬಟ್ ನಿಮಗೆ ಒಳ್ಳೇದಾದರೆ, ಅಂದರೆ ಉದಯ್ ಶಂಕರ್ ಅವರಿಗೆ ಹೇಳಿದ್ರಂತೆ ವಿಷ್ಣು ದಾದಾ ಅವರು, ನಿಮಗೆ ಒಳ್ಳೇದಾಗುತ್ತೆ ಅಂತಂದರೆ ಗ್ಯಾರಂಟಿ ನಾನು ಈ ಸಿನಿಮಾ ಮಾಡ್ತೀನಿ, ಬಟ್ ಶಿವಣ್ಣ ಅವರು ಒಪ್ಕೊಳ್ಬೇಕು, ನೀವು ಶಿವಣ್ಣ ಅವರನ್ನು ಒಂದು ಮಾತು ಕೇಳಿ ಅಂತ ಹೇಳಿದ್ರಂತೆ. ನೋಡಿ, ಕನ್ನಡ ಚಿತ್ರರಂಗದ ಒಂದು ದಂತಕತೆ, ಒಂದು ಮೇರು ಪರ್ವತ. ಅವತ್ತಿಗೆ ಶಿವಣ್ಣ ಅವರ ಒಂದು ಪರ್ಮಿಷನ್ ತಗೊಳ್ಳಿ, ಅವ್ರು ಒಪ್ಕೊಂಡ್ರೆ ನಾನು ಒಪ್ಕೋತೀನಿ, ಇಬ್ಬರು ಸೇರಿ ಕೃಷ್ಣಾರ್ಜುನ ಅಂತ ಒಂದು ಸಿನಿಮಾ ಮಾಡೋದಕ್ಕೆ. ಅಂದರೆ ಕೃಷ್ಣನ ಪಾತ್ರದಲ್ಲಿ ದಾದಾ ಅವರು ನಟಿಸಬೇಕಾಗಿತ್ತು, ಅರ್ಜುನನ ಪಾತ್ರದಲ್ಲಿ ಶಿವಣ್ಣ ಅವರು ಇರಬೇಕಾಗಿತ್ತು ಅಂತ ಸಾಕಷ್ಟು ಆರ್ಟಿಕಲ್ಗಳಲ್ಲಿ ನಾನು ಗಮನಿಸಿದ್ದೇನೆ. ಬಟ್ ಅದು ಯಾಕೆ ಪರ್ಟಿಕ್ಯುಲರ್ ಆಗಿ ಯಾವ ರೀಸನ್ಗೋಸ್ಕರ ಆ ಸಿನಿಮಾ ಸೆಟ್ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಚಿ ಗುರುದತ್ ಅವರು ಹಂಚ್ಕೊಳ್ಳಿಲ್ಲ. ಬಟ್ ಒಂದು ಸಿನಿಮಾ ಆಗಬೇಕಾಗಿತ್ತು, ಬಟ್ ಇಬ್ಬರೂ ದಿಗ್ಗಜರನ್ನು ನಾವು ಒಟ್ಟಿಗೆ ಸ್ಕ್ರೀನ್ ಮೇಲೆ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರು. ಜೊತೆಗೆ ಇನ್ನೊಂದು ಇನ್ಸಿಡೆಂಟ್ನ ಅವ್ರು ಶೇರ್ ಮಾಡ್ತಾರೆ. ಶಿವಣ್ಣ ಅವರು ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು, ಅದನ್ನು ನನ್ನ ಕಣ್ಣಾರೆ ನೋಡಬೇಕು ಅನ್ನುವಂಥದ್ದು ನಮ್ಮ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಕನಸಾಗಿತ್ತು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈ ವಿಚಾರವನ್ನು ಖುದ್ದು ಚಿ ಗುರುದತ್ ಅವರು ಹೇಳ್ಕೊಳ್ತಾರೆ. ಅದು 1986 ಸಮಯ ಆನಂದ್ ಸಿನಿಮಾದ ಶೂಟಿಂಗ್ ನಡೀತಾ ಇರುತ್ತೆ. ಆ ದಿನ ಒಂದು ಸಿನಿಮಾ ಸತ್ಯಜ್ಯೋತಿ ಅಂತ ಒಂದು ಸಿನಿಮಾ ಅಶೋಕ ಹೋಟೆಲ್ನಲ್ಲಿ ಒಂದು ಚಿತ್ರದ ಸಕ್ಸಸ್ ಸೆಲೆಬ್ರೇಷನ್ ಇರುತ್ತಂತೆ. ಆ ಒಂದು ಸಕ್ಸಸ್ ಸೆಲೆಬ್ರೇಷನ್ನಲ್ಲಿ ವಿಷ್ಣು ದಾದಾ ಅವರು ಇರ್ತಾರೆ ಸೆಲೆಬ್ರೇಷನಲ್ಲಿ. ಆ ಸಮಯದಲ್ಲಿ ಚಿ ಗುರುದತ್ ಅವರು ಇರ್ತಾರೆ. ಅಲ್ಲಿಗೆ ವಿಷ್ಣುವರ್ಧನ್ ಅವರೇ ಹೇಳ್ತಾರಂತೆ ಶಿವಣ್ಣ ಅವರನ್ನ ಕರೆಸಿ ಅಂತ. ಸೊ ಚಿ ಗುರುದತ್ ಅವರು ಮತ್ತು ನಮ್ಮ ಶಿವಣ್ಣ ಅವರು ಇಬ್ಬರು ಒಟ್ಟಾಗಿ ಅಶೋಕ ಹೋಟೆಲ್ನಲ್ಲಿ ನಡೆದಿದ್ದಂತಹ ಸತ್ಯಜ್ಯೋತಿ ಸಿನಿಮಾದ ಸಕ್ಸಸ್ ಸೆಲೆಬ್ರೇಷನ್ಗೆ ಹೋಗ್ತಾರಂತೆ. ಆ ಸಮಯದಲ್ಲಿ ನಮ್ಮ ದಾದಾ ಅವ್ರ ಕೈಯಲ್ಲೊಂದು ವಾಚ್ ಇರುತ್ತಂತೆ. ಆ ವಾಚು ಅವತ್ತಿನ ತಮಿಳು ಚಿತ್ರರಂಗದ ದಂತಕತೆ ಮತ್ತು ರಾಜಕಾರಣಿಯೂ ಆಗಿದ್ದಂತಹ MGR ಅವರು ವಿಷ್ಣು ದಾದಾ ಅವರಿಗೆ ಗಿಫ್ಟಾಗಿ ಕೊಟ್ಟಿರ್ತಾರಂತೆ. ಆ ವಾಚನ್ನು ತೆಗೆದು ವಿಷ್ಣು ದಾದಾ ಅವರು ನಮ್ಮ ಶಿವಣ್ಣ ಅವ್ರ ಕೈಗೆ ಹಾಕಿ, ನೀವು ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು, ನಾನು ಅದನ್ನು ನನ್ನ ಕಣ್ಣಾರೆ ನೋಡಬೇಕು, ಅದು ಅವತ್ತು ಹೇಳಿದ್ರಂತೆ. ಆವತ್ತೇ ನನಗೆ ಹ್ಯಾಪಿಯೆಸ್ಟ್ ಮೂಮೆಂಟ್, ಅಂದರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತಂದರೆ ನೀವು ಯಾವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀರಲ್ವಾ ಅವತ್ತು ನಾನು ತುಂಬ ಸಂತೋಷವಾಗಿರ್ತೀನಿ ಅಂತ ಹೇಳಿದ್ರಂತೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಆನಂದ್ ಸಿನಿಮಾ, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಹೀಗೆ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳು ಹ್ಯಾಟ್ರಿಕ್ ಬಾರಿಸ್ತಾರೆ ನಮ್ಮ ಶಿವಣ್ಣ. ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. 1986ರಿಂದ ಟಿಲ್ 2009ವರೆಗೆ, ಅಂದರೆ ನಮ್ಮ ದಾದಾ ಅವರು ಅಗಲೋವರೆಗೂ ಕೂಡ ಸಾಕಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಾಗೆ ಆನಂದ್, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಇರ್ಬೋದು, ಜೋಗಿ, ಜೋಗಯ್ಯ, AK-47, ಸಾಕಷ್ಟು ಸಿನಿಮಾ. ಇಷ್ಟೇ ಅಂತಲ್ಲ, ಟಿಲ್ ನಾವು 45 ಸಿನಿಮಾದವರೆಗೂ ಕೂಡ ಶಿವಣ್ಣ ಅವರ ಫೇಲ್ಯೂರ್ ರೇಟ್ ತುಂಬ ಕಡಿಮೆ. ಬೆರಳೆಣಿಕೆಯಷ್ಟು ಸಿನಿಮಾಗಳು ಆ್ಯಾವ್ರೇಜ್ ಅಂತ ಹೇಳ್ಬೋದಷ್ಟೇ, ಬಟ್ ಬ್ಲ್ಯಾಕ್ ಬಸ್ಟರ್ ಆಗಿರ್ತಕ್ಕಂಥ ಸಿನಿಮಾಗಳೇ ಹೆಚ್ಚು. ಸೊ ಶಿವಣ್ಣ ಅವ್ರ ಕೈಗೆ ಅವತ್ತು ವಾಚ್ ಹಾಕಿ, ಅಂದರೆ MGR ಅವರು ಕೊಟ್ಟಂತಹ ವಾಚನ್ನು ಶಿವಣ್ಣ ಅವ್ರ ಕೈಗೆ ತೊಡಿಸಿ, ನೀವು ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು ಶಿವಣ್ಣ ಅಂತ ದಾದಾ ಅವರು ಹೇಳಿದ್ದು. ಬಟ್ ಶಿವಣ್ಣ ಅಪ್ಪಾಜಿಯವರು, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅನ್ನೋ ಕಾರಣಕ್ಕೆ ಅವರು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೀಲಿಲ್ಲ. ಶಿವಣ್ಣ ಅವರ ವ್ಯಕ್ತಿತ್ವ, ಅವರ ಸರಳತೆ, ಅವರ ಅಭಿನಯ ಎಲ್ಲವೂ ಕೂಡ ಕೌಂಟ್ ಆಯಿತು. ಇವತ್ತಿಗೂ ಕೂಡ 63 ವರ್ಷ, 63+ ಆಗಿದ್ರು ಕೂಡ ಇವತ್ತಿನ ಯಂಗ್ಸ್ಟರ್ಸ್ಗಳು ಕೂಡ ನಾಚುವಂಥ ಅಭಿನಯ, ಅದೇ ರೀತಿ ಆ್ಯಕ್ಷನ್ಸ್ ಆಗಿರ್ಬೋದು, ಅದೇ ಎನರ್ಜಿ ಇವತ್ತು ಕೂಡ ಸಕ್ಸಸ್ ರೇಟು ಪೀಕಲ್ಲೇ ಇದೆ. ಶಿವಣ್ಣ ಅವರು ವರ್ಷಕ್ಕೆ 3-4 ಸಿನಿಮಾಗಳಂದರೆ, ಅವರ ಪ್ರತಿ ಬರ್ಡೇ ಬಂದಾಗೆಲ್ಲ 3-4 ಸಿನಿಮಾಗಳ ಅನೌನ್ಸ್ಮೆಂಟ್ ಆಗುತ್ತೆ. ಪ್ರತಿ ವರ್ಷ 2-3 ಸಿನಿಮಾಗಳನ್ನು ಅವರು ಕೊಟ್ಟೇ ಕೊಡ್ತಾರೆ. ಸೊ ಹೀಗೆ ಅಂದರೆ ಇವತ್ತಿನ ಯಂಗ್ ಜನ್ರೇಷನ್ ನಟರುಗಳ ಜೊತೆಗೆ ಕಾಂಪೀಟ್ ಮಾಡ್ತಾ
ಬ್ಯಾಕ್ ಟು ಬ್ಯಾಕ್ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನೇ ಕೊಡ್ತಾ ಇರ್ತಕ್ಕಂಥ ಶಿವಣ್ಣ ಅವರು ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು ಅನ್ನುವಂಥದ್ದು ದಾದಾ ಕನಸಾಗಿತ್ತು. ಅದು ಆ ಕನಸು ದಾದಾ ಅವರು ಬದುಕಿದ್ದಾಗಲೇ ನೋಡಿದ್ರು ಕೂಡ, ಶಿವಣ್ಣ ಸೂಪರ್ ಸ್ಟಾರ್ ಆಗಿದ್ದನ್ನು ನೋಡಿದ್ರು, ಸಂಭ್ರಮಿಸಿದ್ರು ಕೂಡ. ಇವತ್ತು ಲೆಜೆಂಡ್ರಿ ಆಕ್ಟರ್ ಆಗಿ ನಮ್ಮ ಶಿವಣ್ಣ ಗುರುತಿಸ್ಕೊಂಡಿದ್ದಾರೆ. ಬರೀ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ, ತೆಲುಗು, ತಮಿಳು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು, ಜೈಲರ್ ಸಿನಿಮಾದಲ್ಲಿ ಜಸ್ಟ್ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ನ್ಯಾಷನಲ್ ಇಶ್ಯೂ ಆಗಿತ್ತು. ಅಂದರೆ ಅದೊಂದು ಒಂದು 15 ಮಿನಿಟ್ಸ್ ಅಥವಾ 10 to 15 ಮಿನಿಟ್ಸ್ ಡ್ಯೂರೇಷನಲ್ಲಿ ಬಂದೋಗುವಂಥ ನಮ್ಮ ಶಿವಣ್ಣನ ನೋಡಿ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಅಂದರೆ ಪ್ಯಾನ್ ಇಂಡಿಯಾ ಪ್ರೇಕ್ಷಕರು ಕೂಡ ವಿಸಿಲ್ ಹೊಡೆದು ಸಂಭ್ರಮಿಸಿದ್ರು. ಇದು ಕನ್ನಡ ಚಿತ್ರರಂಗದ ಕೊಹಿನೂರು ಡೈಮಂಡು. ಸೊ ನಮ್ಮ ಚಿತ್ರರಂಗಕ್ಕೆ ಬಂದ್ಬಿಡಿ ಶಿವಣ್ಣ, ನಮ್ಮಲ್ಲಿ ಜಾಸ್ತಿ ಸಿನಿಮಾ ಮಾಡಿ ಅಂತ ಅಲ್ಲಿನ ಸಾಕಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು ಶಿವಣ್ಣನ ಕಾಲ್ ಶೀಟ್ಗಾಗಿ ಮುಗಿಬಿದ್ದಿದ್ದು ಆಫ್ಟರ್ ಜೈಲರ್ ಸಿನಿಮಾದ ನಂತರ ನೀವೆಲ್ಲರೂ ನೋಡಿರ್ತೀರಿ. ಇವಾಗಲೂ ಕೂಡ ಶಿವಣ್ಣ ತೆಲುಗು, ತಮಿಳು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಪೆದ್ದಿ ಅಂತ ರಾಮ್ ಚರಣ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ, ಮತ್ತು ಜೈಲರ್ 2 ಸಿನಿಮಾದಲ್ಲೂ ಕೂಡ ಶಿವಣ್ಣ ಇರ್ತಾರೆ ಅಂತ ಸುದ್ದಿ ಇದೆ. ಅವೆರಡೇ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಡಿಮೆ ಒಂದು 5-6 ಸಿನಿಮಾಗಳಲ್ಲಿ ಶಿವಣ್ಣ ಶೂಟಿಂಗ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಒಂದು ಮಾತಿದೆ, ಶಿವಣ್ಣ ಸಂಡೇ ಹೊರತುಪಡಿಸಿ ಎಲ್ಲ ದಿನಗಳಲ್ಲೂ ಕೂಡ ಶೂಟಿಂಗ್ನಲ್ಲಿ ಇರಬೇಕು, ಅಥವಾ ಒಂದು ಡಬ್ಬಿಂಗು ಏನಾದರೂ ಒಂದು ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರಬೇಕು, ಅಥವಾ ಯಾವುದೋ ಹೊಸಬ್ರು ಯಾರಾದರೂ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಅವ್ರದ್ದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದೆ ಅಂತಂದರೆ ಡೆಫಿನೆಟ್ಲಿ ಅವರು ಎಷ್ಟೇ ಅಂದರೆ ಏನೇ ಸುಸ್ತಾಗಿರಲಿ ಬಾಡಿಗೆ, ಆದರೂ ಕೂಡ ಅದೇ ಎನರ್ಜಿಯೊಂದಿಗೆ ಬಂದು ಎಲ್ಲರ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾರೆ. ಸೊ ಶಿವಣ್ಣ ಬಂದೋದಂಥ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಡೂಪರ್ ಹಿಟ್ ಅನ್ಬೋದು, ಅಥವಾ ಎಲ್ಲ ಸಿನಿಮಾಗಳಿಗೂ ಕೂಡ ಒಂದು ಎನರ್ಜಿ, ಒಂದು ಸಕ್ಸಸ್ ರೇಟ್ ಇದ್ದೇ ಇರುತ್ತೆ. ನಾನು ಯಾಕೆ ಇಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಅಂತಂದರೆ ಈ ವಿಚಾರವನ್ನು, ಅಂದರೆ ದಾದಾ ಅವರು ಕೊಟ್ಟಂಥ ವಾಚ್ನಿಂದ ಶಿವಣ್ಣನ ಅದೃಷ್ಟ ಬದಲಾಯಿತು ಅಂತಲ್ಲ, ಬಟ್ ದಾದಾ ಅವರ ವ್ಯಕ್ತಿತ್ವ ನೋಡಿ, ಅದು MGR ಅವರವರು ಕೊಟ್ಟಂಥ ಗಿಫ್ಟು, ಅವ್ರಿಗೆ ಕೊಟ್ಟಂಥ ಗಿಫ್ಟು, ಆ ಗಿಫ್ಟನ್ನು ಶಿವಣ್ಣ ಅವರಿಗೆ ಕೊಡೋದ್ರ ಮೂಲಕ ಅವರ ಸಮಯ ಅಥವಾ ಅವ್ರ ಗಳಿಗೆ ಬದಲಾಗಬೇಕು, ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು ಅಂತ. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಒಬ್ಬರ ಬೆಳವಣಿಗೆಯನ್ನು, ಒಬ್ಬರ ಏಳಿಗೆಯನ್ನು ಒಬ್ಬರು ಸಹಿಸೋದಿಲ್ಲ. ಅವ್ರು ಬೆಳೆದ್ರೆ ನಮ್ಗೇನು ಸಿಗುತ್ತೆ ರೀ, ನಾವು ಬೆಳಿಬೇಕು ಫಸ್ಟು ಅಂತಾರೆ. ಬಿದ್ದರೆ ಸಾಕು 32 ಹಲ್ಲು ಕಾಣೋ ಥರ ಕಿಸಕ್ಕಂತ ನಗ್ತಾರೆ. ಒಬ್ಬರು ಫೇಲ್ಯೂರ್ ಆಗೋದನ್ನೇ, ಒಬ್ಬರು ಕೆಳಗೆ ಬೀಳೋದನ್ನೇ ಕಾದು ನೋಡುವಂಥ ಕೆಲವೊಂದಿಷ್ಟು ಮನಸ್ಥಿತಿಗಳು, ಮನಸ್ಸುಗಳು, ವರ್ಗಗಳು ನಮ್ಮ ಸುತ್ತಮುತ್ತನೇ ಇದ್ದಾವೆ. ಆದರೆ ಅವತ್ತಿನ ದಿನಮಾನಗಳಲ್ಲಿ, ಅವತ್ತಿನ ನಮ್ಮ ಚಿತ್ರರಂಗದಲ್ಲಿ ಆ ಥರದ ಮನಸ್ಥಿತಿ ಉಳ್ಳಂತಹ ಯಾರೊಬ್ಬರು ಕಲಾವಿದರು ಇರಲಿಲ್ಲ ಅನ್ನೋದಕ್ಕೆ ನಮ್ಮ ಅಪ್ಪಾಜಿಯಿಂದ ಹಿಡಿದು, ಅಣ್ಣವರಿಂದ ಹಿಡಿದು, ನಾವು ಅಪ್ಪ ಅವರು ವಿಷ್ಣು ಸರಿಂದ ಹಿಡಿದು ಸಾಕಷ್ಟು ಜನರಿದ್ದಾರೆ. ಇವರೆಲ್ಲರೂ ತಮ್ಮೊಟ್ಟಿಗೆ ಅಂದರೆ ತಮ್ಮ ಲೆಗೆಸಿಯನ್ನು ಕಂಟಿನ್ಯೂ ಮಾಡೋದಕ್ಕೆ ನಮ್ಮ ಚಿತ್ರರಂಗದ ಬೇರೆ ಬೇರೆ ನಟರುಗಳು ಬೆಳಿಬೇಕು ಅಂತ ಅವತ್ತೇ ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದ, ಅಪ್ಪಾಜಿಯ ಆಶೀರ್ವಾದ, ಅಣ್ಣವರ ಆಶೀರ್ವಾದ, ಮತ್ತು ಕರುನಾಡ ಜನತೆಯ ಆಶೀರ್ವಾದದಿಂದ ಶಿವಣ್ಣ ಅವರು ಲೆಜೆಂಡ್ರಿ ಆ್ಯಕ್ಟರ್ ಆಗಿ ಬೆಳೆದು ನಿಂತಿದ್ದಾರೆ. 1986ರಿಂದ ಟಿಲ್ 2026 ತನಕ ಸುಮಾರು 130ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಸೊ ಶಿವಣ್ಣನ ಸಿನಿಮಾ ಜರ್ನಿ, ಅವರ ಸಕ್ಸಸ್ಫುಲ್ ಜರ್ನಿ ಹೀಗೆ ಸಾಗ್ತಾ ಇರಲಿ. ಎಲ್ಲರ ಆಶೀರ್ವಾದ ಶಿವಣ್ಣನಿಗಿರಲಿ. ಇನ್ನೂ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲಿ. ಕನ್ನಡಕ್ಕಷ್ಟೇ ಸೀಮಿತವಾಗಿದ್ದಂಥ ಶಿವಣ್ಣ ಗೌತಮಿ ಪುತ್ರ ಶಾತಕರ್ಣಿ, ಜೈಲರ್ ಸಿನಿಮಾದ ಮೂಲಕ ಅಂದರೆ ಹೊರ ರಾಜ್ಯದ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಅವರ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ. ನಮ್ಮ ವಿಷ್ಣು ದಾದಾ ಅವರ ಬಗ್ಗೆ, ಅಂದರೆ ಅವರ ವ್ಯಕ್ತಿತ್ವ ಮತ್ತು ಅವರ ಹೃದಯ ಶ್ರೀಮಂತಿಕೆಯನ್ನು ನೆನಪು ಮಾಡಿಕೊಟ್ಟಂತಹ ಚಿ ಗುರುದತ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಅವರ ಅಪ್ಕಮಿಂಗ್ ಸಿನಿಮಾಗಳಿಗೂ ಕೂಡ ಒಳ್ಳೆಯದಾಗಲಿ. ಇವತ್ತಿನ ಯಂಗ್ ಜನ್ರೇಷನ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಾಕಷ್ಟು ವಿಚಾರಗಳಿದ್ದೆ, ನನ್ನನ್ನು ಸೇರಿದಂತೆ ಎಷ್ಟೋ ವಿಚಾರಗಳನ್ನು ಇವತ್ತಿಗೆ ಉಳ್ಕೊಂಡಿರ್ತಕ್ಕಂಥ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಆಯಾ ಕಾರ್ಯಕ್ರಮಗಳಲ್ಲಿ ಹಳೆಯ ಒಂದು ಘಟನೆಗಳನ್ನು ಮೆಲುಕಾಗ್ತಾ ಹೋದರೆ ಆ ಎಲ್ಲ ಘಟನೆಗಳು ಇತಿಹಾಸದ ಪುಟಗಳಲ್ಲಿ, ಅಂದರೆ ಇವತ್ತಿನ ಜನ್ರೇಷನ್ಗೂ ಗೊತ್ತಾಗೋದ್ರ ಜೊತೆಗೆ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗ್ತವೆ ಅಂತ ಹೇಳ್ತಾ, ಇದು ಒಂದು ಸ್ಮಾಲ್ ಇನ್ಸಿಡೆಂಟು ಅಪ್ಪಾಜಿ ಬಗ್ಗೆ, ಅಂದರೆ ದಾದಾ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಗೊತ್ತಾಗುವಂಥ ವಿಚಾರಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಪ್ರೇಕ್ಷಕರಿಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಈ ಒಂದು ಸ್ಟೋರಿನ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು.